ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಸೋಮವಾರ, ಈಶ್ವರನಿಗೆ ವಿಶೇಷವಾದಂಥ ವಾರ. ಈ ದಿನದ ವಿಶೇಷತೆ ಏನು, ಅದರ ಜೊತೆಗೆ ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರವೇನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಸೋಮವಾರ ಹೇಳೋ ಹಾಗೆ ಸೋಮನಾಥನ ವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದದಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ಪೂರ್ವಾಷಾಢ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ. ಸೋಮವಾರದಲ್ಲಿ ಶಿವನ ಆರಾಧನೆಯನ್ನು ನಾವು ಮಾಡ್ತೀವಿ. ಸೋಮ ಅಂತಂದರೆ ಸ ಉಮಾ ಅಂತ, ಉಮಾ ಸಹಿತನಾದವನಿಗೆ ಸೋಮ ಅಂತಲೂ ಕರೀತಾರೆ. ಹೀಗಾಗಿ ಸೋಮವಾರ ದಿವಸ ಶಿವನ ಪೂಜೆ ಅಷ್ಟೇ ಮಾಡಿದ್ರೆ ಅರ್ಧ ಪೂಜೆ ಮಾಡಿದ ಹಾಗೆ. ಉಮಾ ಸಹಿತವಾದ ಪೂಜೆ ಮಾಡೋದ್ರಿಂದಾಗಿ ಅದು ಪೂರ್ಣವಾಗುತ್ತೆ, ಪೂರ್ಣ ಪೂಜೆ ಆಗುತ್ತೆ. ಹೀಗಾಗಿ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ಅರ್ಧನಾರೀಶ್ವರ ಇದ್ದರೆ ತುಂಬ ಒಳ್ಳೆಯದು. ಈಶ್ವರ ಸನ್ನಿಧಾನದಲ್ಲಿ ಆದರೆ ಉಮೆಗೂ ಅರ್ಚನೆಯನ್ನು ಮಾಡಿಸಬೇಕಾಗತ್ತೆ. ಶಿವನಿಗೂ ಉಮೆಗೂ ಇಬ್ಬರಿಗೂ ಅಷ್ಟೋತ್ತರ ಸೇವೆ ಮಾಡಿಸಿದ್ರೆ ಇಬ್ಬರಿಗೂ ಪೂಜೆ ಸಲ್ಲುತ್ತೆ, ಇಬ್ಬರಿಗೂ ಪೂಜೆ ಮಾಡಬೇಕು ಅಂತಲೇ ಇದೆ. ಲಕ್ಷ್ಮೀ ನಾರಾಯಣರಿಗೆ, ಉಮಾಮಹೇಶ್ವರರಿಗೆ ಹೀಗೆ ಪೂಜೆ ಸಲ್ಲಿಸಬೇಕು. ಅದು ಒಬ್ಬರಿಗೆ ಸಲ್ಲಿಸಿದ್ರೆ ಮತ್ತೊಬ್ಬರಿಗೆ ಅಪಚಾರ ಮಾಡಿದ ಹಾಗೆ. ಅಪಚಾರ ಅಂದರೆ ಅವ್ರಿಗೆ ಸಲ್ಲೋದಿಲ್ಲ, ಪೂರ್ಣ ಪ್ರಮಾಣದ ಪೂಜೆ ಸಲ್ಲೋದಿಲ್ಲ ಅಂತ ನಾವೇ ಕಥೆಗಳಲ್ಲಿ ನೋಡ್ತೀವಲ್ವ. ಉಮೆ ಒಂದು ಸಲ ಪಾರ್ವತಿ ಕೈಲಾಸದಲ್ಲಿ ಒಂದು ತಗಾದೆ ಆಯಿತು ಶಿವನಿಗೆ ಮತ್ತು ಉಮೆಗೆ, ಪಾರ್ವತಿಗೆ. ಯಾಕೆ ಅಂದರೆ ಆ ಭೃಂಗಿರಟಿ ಅಂತಕ್ಕಂಥ ಒಬ್ಬ ದೇವಗಣ, ಅವನು ಪಾಪ ಈಶ್ವರನಿಗೆ ನಮಸ್ಕಾರ ಮಾಡ್ದ, ನಾನು ಮಾಡ್ತೀನಿ ನಿನಗೆ ಒಬ್ಬನಿಗೆ ಅಂತ. ಅವಳಿಗೆ ಕೋಪ ಬಂದುಬಿಡ್ತು. ಪಕ್ಕದಲ್ಲೇ ಕೂತಿದ್ರು, ನನಗೆ ಮಾಡಲಿಲ್ಲ ನೀನು, ಮುನಿಸ್ಕೊಂಡು ಪಾರ್ವತಿ ಹೊರಟುಬಿಟ್ಲು. ಎಲ್ಲಿ ಬಂದಿದ್ದು ಅಂದರೆ ಗೌತಮ ಮಹರ್ಷಿಗಳ ಆಶ್ರಮಕ್ಕೆ. ಆಮೇಲೆ ಗೌತಮರು ನೋಡಿ, ಯಾಕಮ್ಮ ಏನಾಯಿತು ಅಂತ. ಇಲ್ಲ, ನನಗೆ ಮರ್ಯಾದೆನೇ ಇಲ್ಲ, ಅಲ್ಲಿ ಯಾರು ನಮಸ್ಕಾರ ಮಾಡಿದ್ರು ಶಿವನಿಗೆ ನಮಸ್ಕಾರ ಮಾಡಿದರೆ ಅದೇ ಹೊರಟು ಹೋಗ್ತಾ ಇದ್ದಾರೆ. ಹೀಗಾಗಿ ಇದು ನನಗೆ ಅಸಮಾಧಾನ ತಂದಿದೆ. ಹೀಗಾಗಿ ನಾನು ಶಿವನಲ್ಲಿ ಅರ್ಧನಾಗ್ಬಿಡ್ಬೇಕು, ಅರ್ಧನಾರೀಶ್ವರ ಆಗಿಬಿಡ್ಬೇಕು ನಾನು. ಇದಕ್ಕೆ ಏನಾದ್ರು ವಿಶೇಷವಾದ ಪೂಜೆ ಇದೆಯಾ ಅಂತ. ಅದನ್ನೇ ನಾವು ಈ ಕಾರ್ತಿಕ ಮಾಸದ ಕೊನೆಯಲ್ಲಿ ಕಂಡುವಲ್ಲ, ಕೇದಾರೇಶ್ವರ ವ್ರತ ಅಂತ. ಆ ವ್ರತವನ್ನು ಮಾಡಿದ್ದರಿಂದಾಗಿ ಅದು ಯಾವುದೋ ಯುಗಗಳ ಅಂತರದಲ್ಲಾಗಿದ್ದದು. ಅಲ್ಲಿಂದ ಶಿವಪಾರ್ವತಿಯರ ಆರಾಧನೆ ಮಾಡಬೇಕು ಅಂತ. ಹೀಗಾಗಿ ಸೋಮವಾರ ಅಂತಂದರೆ ಉಮಾಸಹಿತವಾದ ಶಿವನ ವಾರ ಅಂತ ಅರ್ಥ. ಹೀಗಾಗಿ ಈ ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡಿಕೊಳ್ಳಿ. ಮನೆಯಲ್ಲಿ ನಿಮಗೂ ಕೂಡ ಗಂಡ ಹೆಂಡತಿ ನೋಡಿ, ಅವ್ರ ಮನೆಯವರು ಇವರಿಗೆ ಮರ್ಯಾದೆ ಕೊಡಲ್ಲ, ಇವ್ರ ಮನೆಯವರು ಅವ್ರಿಗೆ ಮರ್ಯಾದೆ ಕೊಡಲ್ಲ. ಅವ್ರು ಬಂದರೆ ಒಂದು ಸೀಟು, ಇವ್ರು ಬಂದರೆ ಮತ್ತೊಂದು ಚೇರು, ಅಥವಾ ಅವರಿಗೆ ಇಷ್ಟು ಕಾಫಿ, ನಿಮಗೆ ಇಷ್ಟು ಕಾಫಿ, ಪ್ರಮಾಣದಲ್ಲಿ ವ್ಯತ್ಯಾಸ, ಅಳತೆಯಲ್ಲಿ ವ್ಯತ್ಯಾಸ, ಹೀಗೇನಾದರೂ ನಿಮ್ಮಲ್ಲೂ ನಿಮ್ಮ ಮನೆಯಲ್ಲೂ ಆ ಥರ ವ್ಯತ್ಯಾಸ ಇದ್ದರೆ ನೋಡಿ, ಶಿವಪಾರ್ವತಿಯರು ಪ್ರಾರ್ಥನೆ ಮಾಡಿದ್ರೆ, ನಾನು ಇದನ್ನು ಹಗುರಕ್ಕೋ ಏನು ತಮಾಷೆಗೋ ಹೇಳ್ತಾ ಇಲ್ಲ, ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿಗೆ ಉಮಾಮಹೇಶ್ವರ ಪ್ರಾರ್ಥನೆ ತುಂಬ ಶ್ರೇಷ್ಠವಾದದ್ದು. ಹೀಗಾಗಿ ಉಮಾಮಹೇಶ್ವರ ಪ್ರಾರ್ಥನೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಅನುರಾಗ ಸಿದ್ಧಿ ಆಗುತ್ತೆ. ಎಷ್ಟೋ ಮನೆಗಳಲ್ಲಿ ಇದ್ದಿದೆ ಪಾಪ ಕಲಹ, ಭಿನ್ನಾಭಿಪ್ರಾಯ, ಮನಸ್ತಾಪ. ಅದಕ್ಕೆ ಕಾರಣ ಕೆಲಸದ ಒತ್ತಡ. ವಸ್ತುತಃ ಇಬ್ಬರು ಪರಸ್ಪರ ಕೂತು ಮಾತಾಡಿ ಎಷ್ಟೋ ವಾರಗಳೇ ಆಗಿ ಹೋಗಿಬಿಟ್ಟಿರುತ್ತೆ. ಒಂದು ದೇವಸ್ಥಾನಕ್ಕೂ ಹೋಗೋದು ತಪ್ಪು ಹೋಗಿಬಿಟ್ಟಿರುತ್ತೆ. ಅಷ್ಟ್ಯಾಕೆ ಕೂತಲ್ಲೇ ಇಬ್ಬಾಗವಾಗಿಬಿಟ್ಟಿರುತ್ತೆ ಮನೆ. ಇವರೊಂದು ಮೊಬೈಲು, ಅವರೊಂದು ಮೊಬೈಲು, ಅವರೊಂದು ಮೂಲೆ, ಇವರೊಂದು ಮೂಲೆ. ಭಾನುವಾರ ಶನಿವಾರಗಳಿದ್ದರೂ ಕೂಡ, ಮನೆಯಲ್ಲಿದ್ದರೂ ಕೂಡ, ಒಂದೇ ಕೋಣೆಯಲ್ಲಿದ್ದರೂ ಕೂಡ ಎರಡು ಇಬ್ಬಾಗವಾಗಿರುತ್ತೆ, ಎರಡು ಪರದೆ ಎಳೆದಿರುತ್ತೆ.
ಅದಕ್ಕೆ ಕಾರಣ 2 ಮೊಬೈಲ್ಗಳು. ಇದೆಲ್ಲ ನಿವಾರಣೆ ಆಗುತ್ತೆ ಉಮಾಮಹೇಶ್ವರ ಪ್ರಾರ್ಥನೆ ಮಾಡೋದ್ರಿಂದ. ಆ ಸಂಕಲ್ಪ ಬುದ್ಧಿ ಬರುತ್ತೆ, ತನ್ಮೂಲಕ ಒಂದು ಅನುರಾಗ ಸಿದ್ಧಿ, ಮನೆಯಲ್ಲಿ ಕುಟುಂಬ ಸಾಮರಸ್ಯ ಇದೆಲ್ಲ ಉಂಟಾಗುತ್ತೆ. ಇದು ಉಂಟಾಗುತ್ತೆ ಅಂಥ ನಂಬಿಕೆಯಿಂದ ಮಾಡಿದಾಗ. ನಂಬಿಕೆ ಬೇಕು, ನಂಬಿಕೆಯಿಂದ ಉಮಾಮಹೇಶ್ವರ ಪ್ರಾರ್ಥನೆ ಇಬ್ಬರು ಹೋಗಿ ಮಾಡಿ ಆ ಸಮಯಗಳ ಕಾಲ ಮೊಬೈಲ್ ಪಕ್ಕಕ್ಕಿಡಿ, ಅದು ತುಂಬ ಸಹಾಯವಾಗುತ್ತೆ. ಆಮೇಲೆ ಎಂತು ರಕ್ಷಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮಂತ, ಬುದ್ಧಿ ಸರಿ ಹೋಗುತ್ತೆ. ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಸೋಮವಾರ ಅಂದಾಗ ನಾವೇನು ಅನ್ಕೊಳ್ತೀವಿ, ಈಶ್ವರನಿಗೆ ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು ಅಂತ. ಅದರ ಜೊತೆಗೆ ನಾವು ಪಾರ್ವತಿ ದೇವಿಗೂ ಕೂಡ ಪ್ರಾರ್ಥನೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಏನೇ ಕಲಹ ತೊಂದರೆಗಳಿದ್ರೆ ಅದನ್ನೆಲ್ಲ ನಿವಾರಿಸ್ಕೊಳ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕೂಡ ಸಾಕಷ್ಟು ಪ್ರಶ್ನೆ ಕಳಿಸಿದ್ದಾರೆ ಇವತ್ತು, ಅದನ್ನೆಲ್ಲ ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಶಿವಮೊಗ್ಗದಿಂದ ಕಿರಣ್ ಕುಮಾರ್ ಅವರು ಕಳಿಸಿದ್ದಾರೆ. ಕಿರಣ್ ಕುಮಾರ್ ಅವರ ಜನ್ಮ ದಿನಾಂಕ 19/12/2002. ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ಹಣ ಉಳಿತಾ ಇಲ್ಲ, ಇದಕ್ಕೇನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಕಿರಣ್ ಕುಮಾರ್ ಅವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ, ಉಳಿತಾ ಇಲ್ಲ ಅಂತ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನ, ಲಗ್ನದಿಂದ ಧನಾಧಿಪತಿಯಾದಂತಹ ಚಂದ್ರ ಲಗ್ನದಲ್ಲೇ ಇದ್ದಾನೆ, ಶನಿ ಜೊತೆಗಿದ್ದಾನೆ. ಶನಿಚಂದ್ರ ಯುತಿಯಲ್ಲಿ ಸ್ವಲ್ಪ ಮನಸ್ಸಿಗೆ ವ್ಯಥೆ, ದುಃಖ ಈ ಥರದ ವಾತಾವರಣ ಇರುತ್ತೆ. ಆದರೆ ಧನಸ್ಥಾನದಲ್ಲಿ ಗುರುವಿದ್ದಾನೆ, ಇದು ತುಂಬ ಒಳ್ಳೆಯದು. ನೋಡೋಣ ಈಗ ಪ್ರಸ್ತುತ ಕಾಲ ಯಾವ್ದು ನಡೀತಾ ಇದೆ ಅಂದರೆ, ತಮಗೆ ಗುರುದಶೆಯಲ್ಲಿ ಈಗ ಗುರುಭಕ್ತಿ ನಡೀತಾ ಇದೆ. ಚೆನ್ನಾಗೇ ಇದೆಯಲ್ಲ ನಿಮ್ಮ ಜಾತಕದಲ್ಲಿ ಗಮನಿಸ್ಕೊಂಡ್ರೆ. ಕಾಲವಶಾತ್ ಅಥವಾ ಯಾವುದೋ ಪ್ರಾರಬ್ಧವಶಾತ್ ಈ ಥರದ್ದು ತೊಡಕು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದರೆ ಚೆನ್ನಾಗಿದೆ ಜಾತಕದಲ್ಲಿ ಗ್ರಹಗಳು ಚೆನ್ನಾಗಿದ್ದಾಗ ಸಮ್ಯಕ್ ಬಲಿನಃ ಸ್ವತುಂಗ ಭಾಗೆ ಸಂಪೂರ್ಣ ಅಂತಲೇ ಮಾತು. ಹೀಗಾಗಿ ನೀವು ಏನು ಗೊತ್ತಾ, ಈಗ ತಾನೇ ಆ ಕಾಲ ಪ್ರಾರಂಭ ಆಗಿದೆ, ನಿಮಗಿನ್ನೂ ಚಿಕ್ಕ ವಯಸ್ಸು, ಈಗ ಒಳ್ಳೆಯ ಕಾಲ. ಈಗ ನೀವು ಶ್ರಮ ಹಾಕಬೇಕು, ಕೆಲಸ ಮಾಡಬೇಕು, ಒಳ್ಳೆಯ ಕೆಲಸ ಆಯ್ಕೆ ಮಾಡ್ಕೋಬೇಕು. ಒಳ್ಳೆಯ ಕೆಲಸದಲ್ಲಿ ನೀವು ನಿಮ್ಮ ಬುದ್ಧಿಯನ್ನು ಇನ್ವೆಸ್ಟ್ ಮಾಡಬೇಕು, ಕೌಶಲ್ಯವನ್ನು ಇನ್ವೆಸ್ಟ್ ಮಾಡಬೇಕು. ತನ್ನ ಮೂಲಕ ಬರುತ್ತೆ. ಈಗ ಒಳ್ಳೆಯ ಟೈಮ್, ಯೋಚನೆ ಮಾಡಿಬಿಡಿ. ಹಣ ಇಲ್ಲಲ್ಲಪ್ಪ, ಕೂಡಿಟ್ರೆ ಆಗ್ತಾ ಇಲ್ಲಲ್ಲಪ್ಪ ಅಂತಂದರೆ ಇನ್ನೂ ಕೂಡಿಡೋಕ್ಕೆ ಈಗ ತಾನೇ ಮೆಟ್ಲು ಹತ್ತಾ ಇದ್ದೀರ ನೀವು ಅಲ್ವಾ? ಹೀಗಾಗಿ ಚೆನ್ನಾಗಿ ದುಡ್ಡಂತೂ ಬರುತ್ತೆ, ಯೋಚನೆ ಮಾಡಿಬಿಡಿ. ಕರ್ಮಾಧಿಪತಿ ಧನಸ್ಥಾನದಲ್ಲಿದ್ದರೆ ನೀವು ಮಾಡಿದ ಏನು ಒಂದು ಹುಲ್ಕಡ್ಡಿ ಎತ್ತಿಟ್ಟರೂ ಅದಕ್ಕೆ ಹಣ ಬರುತ್ತೆ. ಹೀಗಾಗಿ ಚೆನ್ನಾಗಿದೆ. ನೀವು ಕಂಗಾಲಾಗುವ ಅವಶ್ಯಕತೆ ಖಂಡಿತ ಇಲ್ಲ. ಯೋಚನೆ ಮಾಡಿಬಿಡಿ, ಶ್ರದ್ಧೆಯಿಂದ ಕೆಲಸದ ಕಡೆ ಗಮನ ಕೊಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ತುಮಕೂರಿನಿಂದ ಯಶವಂತ್ ಅವರು ಕಳಿಸಿದ್ದಾರೆ. ಯಶವಂತ್ ಅವರ ಜನ್ಮ ದಿನಾಂಕ 24/3/2003. ಹುಟ್ಟಿದ ಸಮಯ ಬೆಳಗ್ಗೆ 10:30. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಯಶವಂತ್ ಅವರ ಪ್ರಶ್ನೆ ಅದು ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ, ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ಲಗ್ನದಲ್ಲಿಯೂ, ಲಗ್ನಾಧಿಪತಿ ಶುಕ್ರ ಕರ್ಮಸ್ಥಾನದಲ್ಲಿಯೂ ಪರಿವರ್ತನಾ ಯೋಗ ತುಂಬ ಚೆನ್ನಾಗಿದೆ. ಒಳ್ಳೆಯ ಪರಿವರ್ತನೆ ಇದು. ಹೀಗಾಗಿ ಇದಕ್ಕೆ ಅನುಕೂಲ ಇದೆ, ಹಣಕಾಸಿನ ಅನುಕೂಲ ಉಂಟಾಗುತ್ತೆ. ಕೆಲಸದಲ್ಲೂ ನಿಮಗೆ ಕೌಶಲ್ಯ ಚೆನ್ನಾಗಿದೆ. ಶುಕ್ರದಶೆಯೇ ನಡೀತಾ ಇದೆ, ಶನಿಭುಕ್ತಿ ನಡೀತಾ ಇದೆ. ಚೆನ್ನಾಗಿದೆ ರೀ. ಶುಕ್ರದಶೆ ಶನಿಭುಕ್ತಿ ಯಾವ ಪರಿವರ್ತನಾ ಗ್ರಹಗಳು ಅಂತ ಹೇಳಿದ್ನೋ ಅವ್ರದ್ದೇ ಟೈಮ್ ನಡೀತಾ ಇದೆ. ಹೀಗಾಗಿ ಚೆನ್ನಾಗಿದೆ. ಕೆಲಸ ಸಿಗುತ್ತೆ, ಶೀಘ್ರದಲ್ಲಿ ಸಿಗುತ್ತೆ. ಯೋಚನೆ ಮಾಡಿಬಿಡಿ. ಚೆನ್ನಾಗಿ ಸಂಪಾದಿಸ್ತೀರಾ, ಒಳ್ಳೆ ಹೆಸರು ಮಾಡ್ತೀರಾ, ಒಳ್ಳೆ ಸುಖವಾಗಿರ್ತೀರ. ಐಷಾರಾಮಿ ಜೀವನ ಅಂತ ಏನು ಜನ ಬಯಸ್ತಾರೋ ಆ ಲೌಕಿಕ ಸಮೃದ್ಧಿ ಅದು ನಿಮಗಿದೆ, ಉಂಟಾಗುತ್ತೆ. ಸುಖವಾಗಿರ್ತೀರ, ಚೆನ್ನಾಗಿರಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ದೇವ ಕಶ್ಯಪ್ ಅವರು ಕಳಿಸಿದ್ದಾರೆ. ದೇವ ಕಶ್ಯಪ್ ಅವರ ಜನ್ಮ ದಿನಾಂಕ 29/6/2005. ಹುಟ್ಟಿದ ಸಮಯ ಮಧ್ಯಾಹ್ನ 1:30. ಈಗ BE ಓದ್ತಾ ಇದ್ದಾರಂತೆ. ಮುಂದಿನ ಶಿಕ್ಷಣ ಯಾವ ರೀತಿ ಇದೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ದೇವ ಕಶ್ಯಪ್ ಅವ್ರ ಪ್ರಶ್ನೆ BE ಮಾಡ್ತಾ ಇದ್ದಾರೆ, ಮುಂದೆ ಹೇಗೆ ಅಂತ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮದು ತುಲಾ ಲಗ್ನ, ಲಗ್ನದಿಂದ ಪಂಚಮಾಧಿಪತಿ ಕರ್ಮಸ್ಥಾನದಲ್ಲಿ ಲಗ್ನಾಧಿಪತಿ ಜೊತೆಗೂಡಿ ಭಾಗ್ಯಾಧಿಪತಿ ಜೊತೆಗೂಡ್ಕೊಂಡಿರೋದು ಇದೆಲ್ಲ ಒಳ್ಳೆಯದು, ಒಳ್ಳೆಯ ಲಕ್ಷಣ. ಚೆನ್ನಾಗಿದೆ, ಒಳ್ಳೆಯ ಕೆಲಸ, ಒಳ್ಳೆಯ ಏನು ಸ್ಟೇಟಸ್ ಅಂತೀವಲ್ಲ ಅದೆಲ್ಲ ಸಾಧ್ಯತೆ ಇದೆ. ಶುಕ್ರದಶೆಯಲ್ಲಿ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ನವಾಂಶದಲ್ಲಿ ಶುಕ್ರ ನೀಚನಾಗಿದ್ದಾನೆ. ಈ ಕಾರಣದಿಂದಾಗಿ ಶುಕ್ರಾರಾಧನೆ ಮಾಡಿ, ಅನುಕೂಲ ಆಗ್ತಾ ಹೋಗುತ್ತೆ. ಹೇಗೆ ಶುಕ್ರಾರಾಧನೆ ಅಂತಂದರೆ, ನೀವು ಯಾದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ, ಇದನ್ನು ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ
ಇವೆರಡನ್ನು ಶ್ರದ್ಧೆಯಿಂದ ಹೇಳ್ಕೋಬೇಕು. ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಇವೆರಡನ್ನು ನಿರಂತರವಾಗಿ ಹೇಳ್ಕೊಡಿ. ಮತ್ತು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ, ವಿದ್ಯಾಲಕ್ಷ್ಮಿ ಯಾಕೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಅಷ್ಟೋತ್ತರ ಸೇವೆ ಮಾಡಿಸಿ, ತುಪ್ಪ ಸಾಧ್ಯವಾದರೆ ತುಪ್ಪ ದಾನ ಮಾಡಿ, ಪ್ರತಿ ಶುಕ್ರವಾರ ವಿದ್ಯಾಭ್ಯಾಸ ಮುಗಿಯುವವರೆಗೆ ಮಾಡಿ. ತುಂಬ ಸಹಾಯವಾಗುತ್ತೆ, ಮಾಡಿ ನೋಡಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಶಿವಾನಿ ಅವರು ಕಳಿಸಿದ್ದಾರೆ. ಶಿವಾನಿ ಅವರ ಜನ್ಮ ದಿನಾಂಕ 7/10/1998. ಹುಟ್ಟಿದ ಸಮಯ ರಾತ್ರಿ 8:40. ಮದುವೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಿವಾನಿ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ವಿವಾಹದ ಅಧಿಪತಿ ಕುಜ ನಿಮ್ಮ ಜಾತಕದಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ, ರಾಹು ಜೊತೆಗಿದ್ದಾನೆ. ಸ್ವಲ್ಪ ತೊಡಕು. ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥದ್ದು ಚಂದ್ರದಶಿಯಲ್ಲಿ. ಈಗ ಗುರು ಕಳೆದು ಶನಿ ಪ್ರಾರಂಭವಾಗಿದೆ. ನಿಮಗೆ ನೋಡಿ, ಒಂದು ಕುಜ ಗ್ರಹ ಶಾಂತಿ ಮಾಡಿಸಬೇಕು ತಾವು. ಕುಜ ಗ್ರಹ ಶಾಂತಿ ಒಂದು ಮಾಡಿಸಿ ಆನಂತರ ಪ್ರಯತ್ನ ಮಾಡಿ. ಪ್ರಯತ್ನಕ್ಕೆ ಈಗ ತತ್ಕಾಲದಲ್ಲಿ ನಿಮಗೆ ಫಲ ಉಂಟಾಗೋ ಅವಕಾಶ ಇದೆ ಇವರೇ. ಏಕೆಂದರೆ ಅಲ್ಲಿ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾನೆ. ಹೀಗಾಗಿ ಒಂದು ಅವಕಾಶ ಇದೆ. ಮುಂದೆ ಲಗ್ನಾಧಿಪತಿಯಾದಂಥ ಶುಕ್ರನೂ ಬರ್ತಾನೆ, ಅದು ಅವಕಾಶ ಉಂಟು ಮಾಡುತ್ತೆ. ಚೆನ್ನಾಗಿದೆ. ಅಷ್ಟರಲ್ಲಿ ನೀವು ಈ ಒಂದು ವಾರದಲ್ಲಿ ತಾವು ಕುಜಗ್ರಹ ಶಾಂತಿ ಒಂದು ಮಾಡಿಸಿ. ಜೊತೆಗೆ ಫಲಕ್ಕಾಗಿ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತ ಅನುಸಾರಣೀಂ ತಾರಣೀಂ ದುರ್ಗ ಸಂಸಾರ ಸಾಗರಸ್ಯ ಕುಲೋದ್ಭವ ಅಂತಕ್ಕಂಥ ಒಂದು ಶ್ಲೋಕ ಇದೆ, ಮಂತ್ರ ಇದು. ಇದನ್ನು ಸಂಪುಟೀಕರಣ ಪಾರಾಯಣ ಮಾಡಿಸಿದ್ರೆ ಬೇಗ ಶೀಘ್ರ ಫಲ ವಿವಾಹಕ್ಕೆ. ಕುಜಶಾಂತಿ ಇವೆರಡೂ ದಯವಿಟ್ಟು ಮಾಡಿಸಿ, ಅನುಕೂಲ ಆಗುತ್ತೆ. ನೋಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಇವತ್ತಿನ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಗುರುವಿನ ಜೊತೆಗೆ ಈ ದಿವಸ ಮಾಂದಿ ಉದಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ. ಇನ್ನು ಕೇತು ಸ್ಥಿತಿ ಗಮನಿಸ್ತಾ ಇದ್ದೀವಿ ನಾವು, ಅದು ಸಿಂಹರಾಶಿಯಲ್ಲಿ. ಇನ್ನು ಶುಕ್ರ ಬುಧರು ಒಟ್ಟಾಗಿದ್ದಾರೆ, ಅದು ನೆನ್ನೆಯಿಂದ, ಅದು ತುಲಾ ರಾಶಿಯಲ್ಲಿ. ಬುಧ ಹಿಂದಕ್ಕೆ ಬಂದಿದ್ದಾನೆ ವಕ್ರನಾಗಿ. ಇನ್ನು ರವಿ ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ಈ ದಿವಸ ಚಂದ್ರನ ಸ್ಥಿತಿ, ಅದು ಧನು ರಾಶಿಯಲ್ಲಿರ್ತಕ್ಕಂಥದ್ದು ಚಂದ್ರ. ಇನ್ನು ರಾಹು ಶನಶ್ಚರ ಯಥಾ ಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಒಂದು ರೀತಿಯ ಧಾರ್ಮಿಕವಾದ ವಾತಾವರಣ, ಮನಸ್ಸಿಗೆ ಹಿತವಾದ ವಾತಾವರಣ, ಹಿರಿಯರಿಂದ ಗುರುಗಳಿಂದ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಈ ಥರದ್ದು ಒಂದು ಶುಭ ಫಲ ಕಾಣಬಹುದು ಇವರೇ. ಮತ್ತು ಬುಧ ಶುಕ್ರ ಸಪ್ತಮದಲ್ಲಿ ಒಟ್ಟಾಗಿದ್ದಾರೆ, ಅಲ್ಲಿ ಚೆನ್ನಾಗಿದೆ. ಅದು ಶುಕ್ರ ಬುಧರು ಒಟ್ಟಾದರೆ ಶಾಸ್ತ್ರೀ ಗಾನ ವಿನೋದ ರಸಿಕ ಶುಕ್ರೇ ಸಚಂದ್ರಾತ್ಮಜೇ ಅಂತ ಹೇಳುತ್ತೆ. ಹೀಗಾಗಿ ಒಂದು ರೀತಿಯ ಮನೋರಂಜನೆ, ಮನಸ್ಸಿಗೆ ಉಲ್ಲಾಸವಾಗಿರತಕ್ಕಂಥದ್ದು, ಶಾಪಿಂಗು ಅಥವಾ ಇನ್ನೇನೋ ಒಂದು ಸಂಗೀತ, ನೃತ್ಯ, ವಾದ್ಯ ಇಂಥದ್ದು ಕೇಳೋದು, ಹೋಗೋದು, ಸಿನಿಮಾ, ಈ ಥರದಲ್ಲಿ ರಂಜನೆಯ ದಿವಸ ಈ ದಿವಸ. ಸೋಮವಾರವಾದರೂ ಮನಸ್ಸಿಗೆ ಯಾವುದೋ ಒಂದು ಹಿತವಾದ ಕಾರ್ಯ ಮಾಡ್ತಕ್ಕಂಥದ್ದು. ವ್ಯಾಪಾರಿಗಳಿಗೆ ನೋಡಿ ತುಂಬ ಚೆನ್ನಾಗಿದೆ, ವಸ್ತ್ರಾಭರಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಇದು ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರು, ನೀರಿನ ಸ್ವಲ್ಪ ತೊಂದರೆ ಕಂಟಕ ಉಂಟಾಗಬಹುದು, ಸ್ವಲ್ಪ ಎಚ್ಚರ ವಹಿಸಿ. ಪ್ರಾರ್ಥನೆಗೆ ದಿವಸ ಜಲದುರ್ಗೆಯ ಆರಾಧನೆ, ಕಟೀಲ್ ದುರ್ಗಾ ಪರಮೇಶ್ವರಿ, ನಮ್ಮ ಸಿಗಂಧೂರು ದುರ್ಗಾ ಪರಮೇಶ್ವರಿ, ಯಾವುದಾದ್ರೂ ಸರಿ, ಅಂಥ ದುರ್ಗೆಯರ ಆರಾಧನೆ ಮಾಡೋದ್ರಿಂದಾಗಿ ತುಂಬ ಅನುಕೂಲ ಉಂಟಾಗುತ್ತೆ. ಇನ್ನು ವೃಷಭರಾಶಿಯವರಿಗೆ ದಿವಸ ನಿಮಗೆ ಚಂದ್ರ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ವ್ಯಥೆ, ನೋವು, ಸ್ವಲ್ಪ ಏನೋ ಅಪಮಾನ, ಏನೋ ಮನೇಲಿ ಅಂದುಬಿಡ್ತಾರೆ, ಅದು ತುಂಬ ಕೊರಿತಾ ಇರುತ್ತೆ ಈ ದಿವಸ. ಆ ರೀತಿಯಲ್ಲಿ ಇದೆ ಈ ದಿವಸ, ಹುಷಾರು. ಉಳಿದ ಹಾಗೆ ಆರೋಗ್ಯದಲ್ಲಿ ಏನೂ ಬಾಧೆ ಇಲ್ಲ, ಯೋಚನೆ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಮತ್ತು ಈ ದಿವಸ ವ್ಯಾಪಾರಿಗಳಿಗೆ, ಔಷಧ ವ್ಯಾಪಾರಿಗಳಿಗೆ, ಮೆಡಿಕಲ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸ್ಟಿಚಿಂಗ್ ಕ್ಷೇತ್ರಗಳಲ್ಲಿರೋರಿಗೆ, ಕಾಸ್ಟ್ಯೂಮ್ ಡಿಸೈನ್ ಈ ಥರದ್ದು ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಲಾಭದಾಯಕವಾಗಿದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ಚಂದ್ರ ಅಂದರೆ ಈ ದಿವಸ ಉಮಾ ಸಹಿತ ಹೇಳಿನಲ್ಲ, ಪಾರ್ವತಿ ಪರಮೇಶ್ವರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ಪಂಚಮದ ಶುಕ್ರ ಬುಧರ ಯುತಿ ತುಂಬ ವಿಶೇಷ ಫಲ ತಂದುಕೊಡುತ್ತೆ. ಚಂದ್ರನೂ ಚೆನ್ನಾಗಿದ್ದಾನೆ, ಹೀಗಾಗಿ ಧನ ಸಮೃದ್ಧಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ವಾಗ್ಬಲ, ಪ್ರತಿಭಾಶಕ್ತಿ, ಕೌಶಲ್ಯ, ಶಾಸ್ತ್ರ ವಿಚಾರಗಳ ಚಿಂತನೆ, ಡಿಸೈನಿಂಗ್ ಕ್ಷೇತ್ರಗಳಲ್ಲಿರೋರಿಗೆ ವಿಶೇಷ ಪ್ರತಿಭಾಶಕ್ತಿ ಹೊಳೆಯುತ್ತೆ.
ತನ್ಮೂಲಕ ನಿಮಗೆ ವಿಶೇಷ ಸ್ಥಾನಮಾನ, ಮಾನ್ಯತೆ, ಗೌರವ ಚೆನ್ನಾಗಿದೆ ರೀ, ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಈ ದಿವಸ. ಯೋಚನೆ ಬೇಡ. ಮಾಂದಿ ದ್ವಿತೀಯದಲ್ಲಿದ್ದಾಗ ಸ್ವಲ್ಪ ಹುಷಾರು, ಆಹಾರ ವ್ಯತ್ಯಾಸ ಆಗಿಬಿಡುತ್ತೆ, ಹುಷಾರು. ಈ ದಿವಸ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ರಾಶ್ಯಾಧಿಪತಿ ಚಂದ್ರ ಷಷ್ಠದಲ್ಲಿದ್ದಾನೆ. ಆರೋಗ್ಯದಲ್ಲಿ ಸ್ವಲ್ಪ ಹುಷಾರು. ಮಾಂದಿ ಬೇರೆ ಉದಿಯಾಗಿದೆ ಜನ್ಮದಲ್ಲಿ. ತಲೆನೋವು, ತಲೆ ಸಿಡಿತ ಅಥವಾ ಕಣ್ಣಿನ ಬಾಧೆ ಈ ಸಾಧ್ಯತೆ ಇದೆ, ಹುಷಾರು. ಉಳಿದ ಹಾಗೆ ದಿವಸ ನಿಮಗೂ ಕೂಡ ತುಂಬ ಮನೋರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ, ಸ್ನೇಹಿತರ ಜೊತೆಗೆ ಪ್ರಯಾಣ, ಟ್ರಿಪ್ಪು, ಮತ್ತೊಂದು ಈ ಥರದ ಒಂದು ಸಂತೋಷದ ಕೂಟ ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಬಂಧುಗಳ, ಮಿತ್ರರ ಜೊತೆಗೆ ಒಳ್ಳೆಯ ವಾತಾವರಣ, ಹಿತವಾದ ವಾತಾವರಣ, ಹರಟೆ, ಉತ್ಸವ ಈ ರೀತಿಯಲ್ಲಿ ಚೆನ್ನಾಗಿದೆ. ಮನಸ್ಸಿಗೆ ಉತ್ಸವ, ಆ ಥರದ್ದು ಒಂದು ವಾತಾವರಣ ಇದೆ ಈ ದಿವಸ. ತಾಯಿ ಬಂಧುಗಳ ಜೊತೆಗೆ ತುಂಬ ವಾತ್ಸಲ್ಯ, ಪ್ರೀತಿ ಇವುಗಳು ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಆರೋಗ್ಯ ದೃಷ್ಟಿಯಿಂದ ಮನೋರಂಜನೆ ಅತಿಯಾದರೆ ಅದು ತಲೆನೋವಾಗ್ಬಿಡುತ್ತೆ. ಅತಿಯಾದ ಸಂಗೀತ ಕೇಳಿದ್ರೆ, ಅತಿಯಾದ ಮೊಬೈಲ್ ನೋಡಿದ್ರೆ, ಅತಿಯಾದ ಎಲ್ಲವೂ ಅಷ್ಟೇ ಅಲ್ವಾ, ಹಾಗಾಗೋ ಸಾಧ್ಯತೆ ಇದೆ, ಹುಷಾರು. ಈ ದಿವಸ ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಕೌಶಲ್ಯ ಪ್ರದರ್ಶನ ಈ ದಿವಸ ನಿಮಗೆ. ಧೈರ್ಯ, ಸಾಹಸಗಳ ಕಾರ್ಯಗಳು, ಸ್ಪೋರ್ಟ್ಸ್ ಆ ಕ್ಷೇತ್ರಗಳಲ್ಲಿ ಅವರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಇದೆ, ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಸ್ತ್ರೀಯರಿಗೆ ಪ್ರತಿಭಾಶಕ್ತಿ ಚೆನ್ನಾಗಿದೆ ಈ ದಿವಸ. ತುಂಬ ಜಾಣ್ಮೆಯ ದಿನ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ, ಆತಂಕ ಇಲ್ಲ. ಪ್ರಾರ್ಥನೆಗೆ ದಿವಸ ನೀವು ಉಮಾಮಹೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಶುಕ್ರ ಮತ್ತು ಬುಧರಿದ್ದರೆ ಸಂಗೀತ ಪ್ರಜ್ಞೆ, ಕಲಾ ಪ್ರಜ್ಞೆ, ಕೌಶಲ್ಯ ಇದೆಲ್ಲ ತುಂಬ ಚೆನ್ನಾಗಿದೆ. ಕಾಸ್ಟ್ಯೂಮಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಸಂಗೀತ ಕ್ಷೇತ್ರದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಅಲಂಕಾರ ಶಾಸ್ತ್ರ ಚಿಂತನೆಗಳು ಇವೆಲ್ಲ ತುಂಬ ಚೆನ್ನಾಗಿದೆ ಇವರೇ. ಮ್ಯೂಸಿಕ್ ಕ್ಷೇತ್ರ ಅಂತೀವಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ ದಿವಸ. ಕಲಾವಿದರಿಗೆ ಹೆಚ್ಚಿನ ಅನುಕೂಲ. ಶಾಸ್ತ್ರೀ, ಗಾನ, ವಿನೋದ, ಹಾಸ್ಯ, ರಸಿಕ, ಶುಕ್ರೇ ಸ ಚಂದ್ರಾತ್ಮಜೆ ಅಂತ ಹಾಸ್ಯ, ಲಾಸ್ಯ, ಮನೆಯಲ್ಲಿ ಒಂದು ಔತಣದ ವಾತಾವರಣ ಈ ರೀತಿಯಲ್ಲಿ ಚೆನ್ನಾಗಿದೆ. ಚಂದ್ರನೂ ತುಂಬ ಚೆನ್ನಾಗಿದ್ದಾನಲ್ಲ, ಚತುರ್ಥದಲ್ಲಿ ದಿಗ್ಬಲ ಬೇರೆ. ಹೀಗಾಗಿ ಕೃಷಿಕರಿಗೆ, ಹೈನು ವ್ಯಾಪಾರಿಗಳಿಗೆ, ರಸ ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ ಪಟ್ಟಿ ಮಾಡ್ತಾ ಹೋದರೆ ಸಾಕಷ್ಟು ಸಮಯ ತೊಗೊಂಡ್ಬಿಡುತ್ತೆ. ಚೆನ್ನಾಗಿದೆ. ಕನ್ಯಾ ರಾಶಿಯವರಿಗೆ ಏನಪ್ಪ ಅಂದರೆ ಲಾಭದ ಮಾಂದಿ ಕೂಡ ಪಾಪಗ್ರಹವೂ ಒಂದು ಶುಭ ಫಲವನ್ನು ತಂದು ಕೊಟ್ಬಿಡುತ್ತೆ ಈ ದಿವಸ. ಹೀಗಾಗಿ ಪಾಪಿಗಳಿಂದಲೂ ಪುಣ್ಯ ಸಂಪಾದನೆ ಥರ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ತುಲಾರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಬುಧ ಒಟ್ಟಾಗಿದ್ದಾನೆ, ವ್ಯಯಾಧಿಪತಿ. ಹೀಗಾಗಿ ಹೆಚ್ಚಿನ ಖರ್ಚಾಗ್ಬಿಡುತ್ತೆ ನಿಮಗೆ. ಅಂದರೆ ಈ ಸಂಗೀತ ಹೋದೆ, ಯಾವುದೋ ತೊಗೊಂಡೆ, ಇನ್ಸ್ಟ್ರೂಮೆಂಟ್ ಬೇಕು, ಖರೀದಿ ಮಾಡಬೇಕು, ಆ ಥರದ್ರಲ್ಲಿ ಬಟ್ಟೆ ತೊಗೋಬೇಕು, ಮೇಕಪ್ ತೊಗೋಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು, ಈ ಥರದ್ರಲ್ಲಿ ಹೆಚ್ಚಿನ ಸೌಂದರ್ಯಕ್ಕಾಗಿ, ಸಂತೋಷಕ್ಕಾಗಿ, ಆನಂದಕ್ಕಾಗಿ ಖರ್ಚು ಮಾಡೋದಾಗ್ಬಿಡುತ್ತೆ. ಆ ಖರ್ಚು ನಿಮಗೆ ಸಂತೋಷವನ್ನೇ ತಂದುಕೊಡುತ್ತೆ, ಯೋಚನೆ ಮಾಡಬೇಡಿ. ಈ ದಿವಸ ಹೆಣ್ಣುಮಕ್ಕಳಿಗೆ ಧೈರ್ಯೋತ್ಸಾಹಗಳ ದಿನ ಚೆನ್ನಾಗಿದೆ. ಕುಟುಂಬದಲ್ಲೂ ಏನು ಅಂಥ ತಕರಾರಿಲ್ಲ. ವೃತ್ತಿಯಲ್ಲಿ ಧನ ಸಂಪಾದನೆ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ ಇದೆ. ಹೆಚ್ಚಿನ ಪಾಲು ಚೆನ್ನಾಗಿದೆ ನಿಮಗೂ ಕೂಡ. ಪ್ರಾರ್ಥನೆಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳಾಗಬಹುದು, ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಆಹಾರ ಸಮೃದ್ಧಿ, ಸುಗ್ರಾಸ ಭೋಜನ, ಔತಣಕೂಟ ನಿಮಗೂ ಕೂಡ ಚೆನ್ನಾಗಿದೆ. ಮತ್ತು ನಿಮಗೂ ವ್ಯಯ ಯಾವುದಕ್ಕಾಗಿ, ಇಷ್ಟ ಮಿತ್ರರಿಗಾಗಿ, ಇಷ್ಟ ವ್ಯಕ್ತಿಗಾಗಿ ಹೆಚ್ಚಿನ ಖರ್ಚು ಮಾಡ್ತಕ್ಕಂಥದ್ದು, ಅವ್ರ ಜೊತೆಗೆ ಅಲದಾಟ, ಸುತ್ತಾಟ, ಕಾಲು ನೋವು ಎಲ್ಲ ಇದೆ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಅನುರಾಗ. ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ. ಈಶ್ವರನ ಆರಾಧನೆ, ಉಮಾ ಸಹಿತ ಈಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿಯವರಿಗೆ ಆರೋಗ್ಯ ಬಾಧೆ. ಜನ್ಮಾಧಿಪತಿ ಅಷ್ಟಮಾಧಿಪತಿ ಜನ್ಮದಲ್ಲಿ ಪರಿವರ್ತನಾ ಯೋಗ ಇದು ಒಳ್ಳೆಯದಲ್ಲ. ಯಾಕೆಂದರೆ ಅದು ಹಾಗಿದೆ, ದುಸ್ಥಾನ. ಈ ಕಾರಣದಿಂದಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ದುಃಖದ ವಾತಾವರಣ, ವಸ್ತು ನಷ್ಟ, ಯಾವುದೋ ಒಂದು ಮುಖ್ಯವಾದ ವಸ್ತು ಕಳ್ಕೊಂಡ್ಬಿಡ್ತಕ್ಕಂಥದ್ದು, ಯಾರು ಇಂಪಾರ್ಟೆಂಟ್ ಪರ್ಸನ್ ಅವ್ರ ಜೊತೆ ಜಗಳ ಆಡ್ಕೊಂಡ್ಬಿಡ್ತಕ್ಕಂಥದ್ದು, ಎಂಥದ್ದು ಆಗೋಯ್ತಲ್ಲ, ಎಂಥ ವ್ಯಥೆ, ಎಂಥ ನಷ್ಟ ಸಂಭವಿಸ್ತಲ್ಲ ಅನಿಸುತ್ತೆ. ಆ ರೀತಿಯಲ್ಲಿದೆ, ಹುಷಾರು. ಉಳಿದ ಹಾಗೆ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ವಸ್ತ್ರಾಭರಣ ವ್ಯಾಪಾರಿಗಳಿಗೆ, ಅಲಂಕಾರ ಈ ಥರ ಚೆನ್ನಾಗಿದೆ. ಕರ್ಮಾಧಿಪತಿ ಲಾಭದಲ್ಲಿದ್ದರೆ ಕೆಲಸಕ್ಕೇನೂ ಕೊರತೆ ಇಲ್ಲ. ಕೆಲಸದಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು, ಸಹಕಾರ, ಬಡ್ತಿ, ಲಾಭ, ವಿಶೇಷ ಅವಕಾಶ ಇದೆಲ್ಲ ತುಂಬ ಚೆನ್ನಾಗಿದೆ. ಹಿರಿಯರ ಸಹಕಾರ ಚೆನ್ನಾಗಿದೆ, ಬಂಧುಗಳ ಸಹಕಾರ ಚೆನ್ನಾಗಿದೆ. ಆದರೆ ಆರೋಗ್ಯ, ದುಃಖ, ವ್ಯಥೆ ಇದರ ನಿವಾರಣೆಗೆ ಗುರುಚರಿತ್ರೆ ಪಾರಾಯಣ ಮಾಡಿ, ಗುರು ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು
ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಕೌಶಲ್ಯ ಪ್ರದರ್ಶನ ಈ ದಿವಸ. ಜಾಣ್ಮೆ, ಅವರು ಹೀಗೆ ಒಂದು ಗೀಟ್ ಹೇಳಿದ್ರೆ ಅದೇ ಒಂದು ಏನು ಒಂದು ಚಿತ್ರ ಆಗಿರುತ್ತೆ. ಆ ರೀತಿಯಲ್ಲಿ ತುಂಬ ನೀವು ಕೆಲಸ ಮಾಡಿದ್ರೆ ಅದು ಸೌಂದರ್ಯ, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲಿ ಬಹಳ ವಿಶೇಷವಾದ ಒಂದು ಪ್ರಶಂಸೆ ಸಿಗುತ್ತೆ. ಮತ್ತು ಈ ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಕಲಾಕ್ಷೇತ್ರ ಎಲ್ಲವೂ ಆಗುತ್ತೆ, ಅಲ್ಲೆಲ್ಲ ತುಂಬ ಚೆನ್ನಾಗಿ ಒಳ್ಳೆಯ ವಿಶೇಷ ಅವಕಾಶಗಳು ಅನುಕೂಲಗಳು ಉಂಟಾಗುತ್ತೆ. ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಲಾಭ ಇದೆ ಈ ದಿವಸ. ಔಷಧ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪ ಇದೆ ಈ ದಿವಸ. ಭಿನ್ನಾಭಿಪ್ರಾಯ, ಮನಸ್ತಾಪ, ಸ್ವಲ್ಪ ದೂರ ಅವಾಯ್ಡ್ ಮಾಡ್ತಕ್ಕಂಥ, ದೂರ ಇರುವುದು, ಈ ಥರದ್ದು ಒಂದು ತಪ್ಪದೇ ಉಮಾಮಹೇಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸ ದೈವಾನುಕೂಲ ತುಂಬ ಚೆನ್ನಾಗಿದೆ. ದೇವತಾ ಪೂಜೆ ಪುನಸ್ಕಾರ, ಈಶ್ವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಮನಸ್ಸಿಗೆ ಹಿತವಾಗಿರುತ್ತೆ. ಇನ್ನು ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಕೌಶಲ್ಯ ಪ್ರದರ್ಶನ ಈ ದಿವಸ ನಿಮಗೂ ಕೂಡ. ಔಷಧ ವ್ಯಾಪಾರಗಳಿಗೆ ಚೆನ್ನಾಗಿದೆ. ಪ್ಯಾರಾಮೆಡಿಕಲ್ ಇರೋರಿಗೆ ತುಂಬ ಚೆನ್ನಾಗಿದೆ. ಸೇನೆಯಲ್ಲಿರ್ತಕ್ಕಂಥವ್ರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಚಂದ್ರನಿಂದಲೂ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಲಾಭ ಇದೆ. ಪ್ರಾರ್ಥನೆ ಈ ದಿವಸ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ನೀವು ಶಿವಕವಚ ಹೇಳ್ಕೊಳ್ಳೋದು, ದುರ್ಗಾ ಕವಚವೂ ಆದೀತು ಹೇಳ್ಕೊಳ್ಳಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಕಾರ್ಯ ಸಾಧನೆ ಈ ದಿವಸ. ಹೆಣ್ಮಕ್ಳಿಗೆ ಬಹಳ ವಿಶೇಷ ಪ್ರಾಶಸ್ತ್ಯ ಸಿಗುತ್ತೆ ಈ ದಿವಸ. ಮತ್ತು ಈ ದಿವಸ ನಷ್ಟ ಅಷ್ಟಾಗಿ ಕಡಿಮೆ ಈ ದಿವಸ. ನಷ್ಟವಾಗಿರ್ತಕ್ಕಂಥದ್ದು ಮತ್ತೆ ಮರಳಿ ಬರುವ ಸಾಧ್ಯತೆ, ಸಿಗುವ ಸಾಧ್ಯತೆ, ಆ ಥರದ್ದೊಂದು ಲಕ್ಷಣ ಇದೆ. ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸಹಸ್ರಪದೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲ, ಜೊತೆಗೆ ವೀಕ್ಷಕರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಎಲ್ಲವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.